ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹ್ಯಾಪಿ ಮಹಾಶಿವರಾತ್ರಿ. ಆ್ಯಂಡ್ ಇವತ್ತು ನನಗೆ ಮಾರ್ನಿಂಗ್ ಒಂದು ನೇಮಿಂಗ್ ಸೆರೆಮನಿ ವರ್ಕ್ ಕೂಡ ಇದೆ. ಆ್ಯಂಡ್ ಅಲ್ಲಿಂದ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಟೆಂಪಲ್ ಕೂಡ ವಿಸಿಟ್ ಮಾಡಬೇಕು. ಆ್ಯಂಡ್ 8:20ಕ್ಕೆ ಕ್ಯಾಬ್ ಬುಕ್ ಮಾಡಿಬಿಟ್ಟು ನಾನು ಮನೆ ಬಿಟ್ಟೆ. ಲೊಕೇಶನ್ಗೆ ಬಂದು 9 ಅಷ್ಟರಲ್ಲಿ ರೀಚ್ ಆದರೆ ಸಾಕು ಅಂತ ಹೇಳಿದರು. ಲೊಕೇಶನ್ ಬಂದು ಇವತ್ತು ಈವೆಂಟ್ ಇರೋದು ನನಗೆ ನಂದಿನಿ ಲೇಔಟಲ್ಲಿ ಒಂಕನಸು ಪಾರ್ಟಿ ಹಾಲಲ್ಲಿ ನೇಮಿಂಗ್ ಸೆರೆಮನಿ ಇದೆ. ಆ್ಯಂಡ್ ಈ ಒಂದು ಕ್ಲೈಂಟ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ಇವರು ಕೂಡ ಇಬ್ಬರು ಸಿಸ್ಟರ್ಸು. ಆ್ಯಂಡ್ ಅವರಿಬ್ಬರದ್ದು ಏನೇ ಈವೆಂಟ್ಸ್ ಇದ್ದರೂ ಕೂಡ ನನಗೆ ಮೇಕಪ್ಗೆ ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದೊಂದು ಖುಷಿ ಆಗುತ್ತೆ. ಆಲ್ಮೋಸ್ಟ್ ಇವರು ಜೊತೆ ನಾನು ವರ್ಕ್ ಮಾಡಿ 3 ಇಯರ್ಸ್ ಆಗಿದೆ ಅಂದ್ಕೊತೀನಿ ಜೊತೆಲಿ. ಆ್ಯಂಡ್ ಫಸ್ಟ್ ಬಂದು ಅವ್ರ ಸಿಸ್ಟರ್ ಮನೆ ಗುರುಪ್ರವೇಶಕ್ಕೆ ನಾನು ಮೇಕ್ ಓವರ್ ಮಾಡಿದ್ದು. ಅವ್ರು ಅದೇ ಫಸ್ಟ್ ಟೈಮ್ ಅಂತ ಲೈಟಾಗಿ ಮೇಕಪ್ ಬೇಕೌಟ್ ಮಾಡಿಸ್ಕೊಂಡಿದ್ದು. ಬಟ್ ಅದಿಷ್ಟ ಆಗಿ ಅವ್ರು ಅವಾಗಿಂದನೂ ಇವಾಗ ನಮಿತಾ ಅವ್ರದ್ದು ನೇಮಿಂಗ್ ಸೆರೆಮನಿಗೆ ಏನು ಹೋಗ್ತಿದ್ದೀನಿ ಅವ್ರದ್ದು ಆಲ್ರೆಡಿ ಶ್ರೀಮಂತಕ್ಕೂ ನಾನೇ ಮಾಡಿತ್ತು. ಹಾಗಾಗಿ ಇದಕ್ಕೂ ಕೂಡ ನನ್ನೇ ಬುಕ್ ಮಾಡಿದ್ದಾರೆ. ಹೋಗ್ತಿದ್ದೀನಿ. ನೋಡಬೇಕು ನಾವು ಅಷ್ಟ್ರಲ್ಲಿ ಬಂದಿರ್ತಾರ ಅಥವಾ ನಾನೇ ಫಸ್ಟ್ ಹೋಗಿರ್ತೀನ ಅಂತ. ನಾವು ಆಲ್ರೆಡಿ ಲೊಕೇಶನ್ ರೀಚ್ ಆದಾಗ ಕರೆಕ್ಟಾಗಿ 9 ಇನ್ನೊಂದು 10 ಮಿನಿಟ್ಸ್ ಇತ್ತು. ಆಲ್ಮೋಸ್ಟ್ ನಿಮಗೆ ಗೊತ್ತಲ್ವ, ನಾನೆಲ್ಲ ಈವೆಂಟ್ಸ್ಗೂ ಅಷ್ಟೇ ಕ್ಲೈಂಟ್ಸ್ ಏನು ಹೇಳಿರ್ತಾರೆ ಆ ಟೈಮಿಂಗ್ಸ್ಗಿಂತ ಮುಂಚೆನೇ ರೀಚ್ ಆಗಿರ್ತೀನಿ. ಒಂಕನಸು ಪಾರ್ಟಿ ನಾನು ಹೇಳ್ದಂಗೆ ಈ ಲಿಫ್ಟ್ ಇರೋದ್ರಿಂದ ಈ ಲಗೇಜ್ ಎತ್ಕೊಂಡು ಹೋಗೋದಕ್ಕೆ ಇದೊಂದು ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಾಗಿ ಇದೊಂದು ಖುಷಿ. ಲಿಫ್ಟ್ ಇಲ್ಲ ಅಂದರೆ 2 ಫ್ಲೋರ್ಸ್ ಆಗಲಿ 3 ಫ್ಲೋರ್ಸ್ ಆಗಲಿ ಎತ್ಕೊಂಡು ಹೋಗ್ಬೇಕಲ್ಲ ಐಟಮ್ಸ್ನ ಅನ್ನೋದೊಂದು ತಲೆನೋವು. ಬಟ್ ಪುಣ್ಯ ಲಿಫ್ಟ್ ಇತ್ತು, ಹಾಗಾಗಿ ಸ್ವಲ್ಪ ಹೆಲ್ಪ್ ಆಯಿತು. ಫಸ್ಟ್ ಫ್ಲೋರ್ ಏನೋ ಅನ್ಸುತ್ತೆ ಪಾರ್ಟಿ ಹಾಲು. ಸೊ ಹಂಗಾಗಿ ಹೊರಟ್ವಿ. ಬಟ್ ಇನ್ನೂ ಡೆಕೋರೇಷನ್ ಎಲ್ಲ ಮಾಡ್ತಿದ್ರು. ಇನ್ನೂ ಡೆಕೋರೇಷನ್ ಕಂಪ್ಲೀಟ್ ಆಗಿತ್ತು. ಬಟ್ ಸ್ವಲ್ಪ ಅಲ್ಲಿ ಕ್ಲೀನಿಂಗ್ ಮಾಡಬೇಕಿತ್ತು. ಆ್ಯಂಡ್ ನಾವು ಹೋದಾಗ ಆಮೇಲೆ ಅವ್ರು ಹೇಳಿದ್ರು, ಮೇಡಮ್ ರೂಮು ಖಾಲಿ ಇದೆ, ಬೇಕಿದ್ರೆ ನೀವು ಹೋಗಿ ಸೆಟ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ, ಇನ್ನು ಕ್ಲೈಂಟ್ಸ್ ಬಂದಿಲ್ಲ ಅಂತ. ಇಟ್ಸ್ ಓಕೆ ಸರ್, ಸ್ವಲ್ಪ ವೆಯ್ಟ್ ಮಾಡ್ತೀವಿ ಅಂತ ಅಂದ್ವಿ. ಆಮೇಲೆ ಕ್ಲೈಂಟ್ ಕಾಲ್ ಮಾಡಿದ್ರೆ ಇನ್ನೊಂದು 10 ಮಿನಿಟ್ಸ್ ಬರ್ತೀನಿ, ಬೇಜಾರು ಮಾಡ್ಕೊಂಬೇಡಿ ಅಂತಂದರು. ಓಕೆ 10 ಮಿನಿಟ್ಸ್ ತಾನೇ, ಬನ್ನಿ ಆರಾಮಾಗಿ ಅಂತ ಹೇಳಿದೆ. ಬಟ್ ಅವ್ರದ್ದೇನೋ ಪೂಜೆಗೆ ಶಾಸ್ತ್ರ ಟೈಮಿಂಗ್ಸ್ ಆ ಥರದ್ದೆಲ್ಲ ಏನಿರಲಿಲ್ಲ. ಹಾಗಾಗಿ ಒಂದು 10 ಮಿನಿಟ್ಸ್ ಆ ಕಡೆ ಈ ಕಡೆ ಆದರೂ ಏನು ಪ್ರಾಬ್ಲಮ್ ಇರಲಿಲ್ಲ. ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ, ನಿಮಗೂ ಡೆಕೋರೇಷನ್ ಆಗಿರ್ಬೋದು ನೆಕ್ಸ್ಟ್ ಮಾಡಿಸೋರ್ಗು ಹೆಲ್ಪ್ ಆಗುತ್ತೆ. ಆ್ಯಂಡ್ ಏನೇ ಒಂದು ಫಂಕ್ಷನ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ, ಪಾರ್ಟಿಯಲ್ಲಿ ನೋಡೋದಕ್ಕಾಗಲಿ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಪಾರ್ಟಿಯಲ್ಲಿ ವೀಡಿಯೋಸ್ ಕೂಡ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ದೀನಿ. ನಾನು ಕೂಡ ಇವೆಂಟ್ ಪ್ಲಾನರ್ ಆಗಿರೋದ್ರಿಂದ ಯಾವ ಥರ ಇವೆಂಟ್ ಮಾಡ್ತಾರೆ ಆ್ಯಂಡ್ ಇವೆಂಟ್ ಪ್ರಾಬ್ಲಮ್ಸ್ ಎಷ್ಟಿರುತ್ತೆ ಅನ್ನೋದು ನನಗೂ ಕೂಡ ಗೊತ್ತು. ಅವರು ಕೂಡ ತುಂಬ ಎಫರ್ಟ್ ಹಾಕಿ ಮಾಡಿರ್ತಾರೆ ಆ ಒಂದು ಕೆಲಸನ. ಆ್ಯಂಡ್ ನಾನು ರೂಮಿಗೆ ಬಂದುಬಿಟ್ಟು ಅವ್ರು ಸ್ವಲ್ಪ ಕ್ಲೀನ್ ಮಾಡಿದ್ಮೇಲೆ ಇನ್ನೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಷ್ಟರಲ್ಲಿ ಬಂದು ಸೆಟಪ್ ಎಲ್ಲ ಮಾಡಿದೆ. ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ಗೆ ಎರಡನ್ನೂ ಕೂಡ ಸೆಟಪ್ ಮಾಡಿಬಿಟ್ಟು ಅದು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿದ್ಮೇಲೆ ಈವೆಂಟ್ ಇನ್ನೊಂದು ಸ್ವಲ್ಪ ನೀಟಾಗಿ ವೀಡಿಯೋ ಮಾಡಿ ತೋರಿಸೋಣ ನಿಮಗೆ, ಅಷ್ಟರಲ್ಲಿ ಸೆಟ್ ಮಾಡಿ ಬರೋಣ ಅಂದ್ಬಿಟ್ಟು ರೂಮಿಗೆ ಬಂದೆಲ್ಲನೂ ಸೆಟ್ ಮಾಡಿ ಮತ್ತೆ ಹೊರಗಡೆ ಹೋಗಿ ವೀಡಿಯೋ ಮಾಡ್ಕೊಂಡು ನಿಮಗೆ ತೋರಿಸೋಣ ಅಂತ. ಸೊ ಈಗಿದೆ ಔಟ್ಲುಕ್. ಇದು ಬಂದು ಪಾಪ ನೇಮ್ನ ರಿವೀಲ್ ಮಾಡೋಕ್ಕೆ. ಪಾಪ ನೇಮ್ ಬಂದು ಅಗಸ್ತ್ಯ ಪೂಜಾರಿ ಅಂತ. ಚೆನ್ನಾಗಿದೆ ಡಿಫ್ರೆಂಟಾಗಿ ಹೆಸರು. ಬಟ್ ಅವ್ರು ಆಲ್ಮೋಸ್ಟು ಅವ್ರ ಮದುವೆ ಆದಾಗ್ಲೇ ಈ ಥರ ನೇಮ್ ಇಡಬೇಕು ಅಂತ ಫಸ್ಟೇ ನೇಮ್ನ ಇಟ್ಕೊಂಡಿದ್ರಂತೆ. ಚೆನ್ನಾಗಿದೆ ಅಂತ ಅನಿಸ್ತು ನನಗೂ. ಆ್ಯಂಡ್ ಕ್ಲೈಂಟ್ ಬಂದು ವರ್ಕ್ನ ಸ್ಟಾರ್ಟ್ ಮಾಡಿದ್ವಿ. ಬಟ್ ನನ್ನ ಕ್ಲೈಂಟ್ ಇನ್ನೊಂದು ಖುಷಿ ಏನಂದರೆ ಪಾಪ ಅವರಿಗೆಲ್ಲ ನನ್ನ ಮೇಲೆ ಒಂದು ಭರವಸೆ ಅಂತಲೇ ಹೇಳ್ಬೋದು. ಅವ್ರಿಗೇನು ಬೇಕು ಅಂತ ಓಕೆ ನನಗೆ ಏನೂ ಹೇಳಲ್ಲ ಆ್ಯಕ್ಚುಲಾಗಿ, ನಂಗೆ ಹಿಂಗೆ ಬೇಕು ಹಂಗೆ ಬೇಕು ಅಂತ. ನಿಮ್ಗೆ ಹೆಂಗೆ ನಂಗೆ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ನಂಗೆ ಆ ಥರ ಮಾಡಿ ಅಂತ ಹೇಳ್ತಾರೆ ಅಷ್ಟೆ. ಬಟ್ ನಾನು ಮಾಡಿದ್ಮೇಲೆ ನಾನು ಹಿಂಗೆ ಅಂದ್ಕೊಂಡಿದ್ದೆ ಅಂತಾರೆ. ಅದೊಂದು ತುಂಬ ಖುಷಿಯಾಗುತ್ತೆ. ಬಟ್ ಒಬ್ಬೊಬ್ರು ನೀವು ನೋಡಿರ್ಬೋದು, ನಂಗೆ ಹಂಗೆ ಬೇಕು ಹಿಂಗೆ ಬೇಕು ಅಂತ ಜಾಸ್ತಿ ಇದು ಮಾಡ್ತಾರೆ. ಬಟ್ ಆಲ್ಮೋಸ್ಟ್ ನನ್ನ ಒಂದು ಪುಣ್ಯನ ಏನು ಅಂತ ನಂಗೆ ಗೊತ್ತಿಲ್ಲ. ನನ್ನ ಈ ಒಂದು 5 to 6 ಇಯರ್ಸ್ ಜರ್ನಿಲಿ ಆಲ್ಮೋಸ್ಟ್ ನಂಗೆ ಸಿಕ್ಕಿರೋ ಕ್ಲೈಂಟ್ಸ್ ಎಲ್ಲರೂ ಆಗಿರ್ಬೋದು, ನನ್ನ ಮೇಕವರ್ಗೆ ಹೋದಾಗ ತುಂಬ ಯಾರು ಪಾಪ ತಲೆ ತಿಂದಿಲ್ಲ ಇಂದವ್ರಿಗಾಗಿ, ಅಥವಾ ಇದೇ ಥರ ಬೇಕು ನಂಗೆ ಪರ್ಟಿಕ್ಯುಲರಾಗಿ ಅಂತಲೂ ಕೂಡ ಅವ್ರು ಹೇಳೋದು. ನನಗೇನು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ನೀವು ಮಾಡಿ ಅಷ್ಟೇ ಹೇಳೋದವರು. ಬಟ್ ಮಾಡಿದ್ಮೇಲೆ ಅವ್ರು ಕೂಡ ತುಂಬ ಖುಷಿ ಆಗ್ತಾರೆ. ಅದೇ ಥರ ಅವ್ರು ಅಂದ್ಕೊಂಡಿರ್ತಾರೆ ಅವ್ರು ಯಾವ ಥರ ಬೇಕೋ ಆ ಥರ ನಾನು ಮಾಡಿರ್ತೀನಲ್ವ ನನ್ನ ಮೈಂಡ್ಗೂ ಕೂಡ ಬಂದು. ಸೊ ಅದು ನಂಗೆ ಸ್ವಲ್ಪ ಖುಷಿ ಆಗುತ್ತೆ. ನಾನು ಅವ್ರನ್ನ ಕೇಳ್ಕೊಳ್ಳೋದಂದ್ರೆ ನಿಮ್ಗೆ ಹೇರ್ ಸ್ಟೈಲ್ ಯಾವ ಥರ ಬೇಕು ಆ್ಯಂಡ್ ಮೇಕಪ್ ನಿಮಗೆ ಲೈಟಾಗಿ ಬೇಕಾ ಅಥವಾ ಏನಾದರೂ ಸ್ವಲ್ಪ ಫೇರಾಗಿ ಜಾಸ್ತಿ ಫೇರಾಗಿ ಕಾಣಬೇಕನ್ನೋ ಅವ್ರು ಹೇಳ್ತಾರೆ. ಇಲ್ಲ ಬೇಡ, ನಂಗೆ ಫೇರಲ್ಲ, ನಾನು ಏನಿದ್ದೀನಿ ಅದೇ ಥರ ಕಾಣಿಸ್ಬೇಕು, ಸ್ವಲ್ಪ ನ್ಯಾಚುರಲ್ ಆಗಿದ್ದರೆ ನಂಗೆ ಸಾಕು, ಲೈಟಾಗಿರಲಿ ಅಂತ ಹೇಳ್ತಾರೆ ಅಷ್ಟೆ. ಆಲ್ಮೋಸ್ಟ್ ಇವಾಗ ಎಲ್ಲರೂ ಹಂಗೆ ಇಷ್ಟಪಡೋದು. ಆ್ಯಕ್ಚುಲಾಗಿ ತುಂಬ ಹೆವಿ ಅನಿಸಿದ್ರೆ ಯಾರೋ ಅಷ್ಟು ಇಷ್ಟಪಡಲ್ಲ. ಬಟ್ ಫೈನಲಿ ಲೈಟಾಗಿ ಅವ್ರು ಇಷ್ಟಪಟ್ಟಂಗೆ ಸಿಂಪಲ್ಲಾಗಿ ಲುಕ್ ಆಯಿತು. ಆ್ಯಂಡ್ ಲಾಸ್ಟ್ಗೆ ಹಾಕಿರೋದು ಲೆಂತ್ ಕಡಿಮೆ ಸ್ವಲ್ಪ ಇದೆ, ಚೆನ್ನಾಗಿರೋದು. ತಗೊಳ್ಳಿ ಬ್ಯಾಕ್ ಓಪನ್ ಮಾಡಬೇಕಾ?
ಗಾಜಿನ ಬೇಡ. ಇಂಥ ಫಂಕ್ಷನ್ಗೆ ಏನು ಮಾಡೋಕ್ಕಾಗಲ್ಲ, ಹಾಕೊಳ್ಳೇಬೇಕು. ನನಗೆ ಈ ಕುಶಾಲ್ಸಲ್ಲಿ ಅಂಥದ್ದೆಲ್ಲ ತೊಗೊಳಕ್ಕೆ ಇಷ್ಟ. ನಮ್ಮ ಮನೆ ಸುಮ್ಮನೆ ಕೈ ಅಂತ ಇನ್ನು ಗೋಲ್ಡ್ ಇಟ್ಕೊಳೋದನ್ನೆಲ್ಲ ಯಾಕೆ ಹಾಕೋಬೇಕು? ಆಮೇಲೆ ಅವರು ಬಿಂದಿ ಒಂದು ನನಗೆ ಮೂನ್ ಟೈಪಲ್ಲಿ ಬೇಕು ಅಂದ್ಬಿಟ್ಟು ತರಿಸ್ಕೊಂಡಿದ್ರು. ವಿತ್ ಸ್ಟೋನ್ ಆ್ಯಂಡ್ ವಿತೌಟ್ ಸ್ಟೋನು ಎರಡೂ ಇಟ್ಟು ನೋಡಿದ್ವಿ. ಓಕೆ, ಸ್ಟೋನ್ ಎರಡು ಚೆನ್ನಾಗಿದೆ ಅಂದರು. ಫೈನಲಿ ಅದನ್ನು ಓಕೆ ಮಾಡಿದ್ವಿ. ಇದು ಮುಂದೆನಾ? ಮಾಡಿರೋದ ಅಂತೀವಿ. ನಾನು ಹೇಳಿದೆ ನಿದ್ದೆ ಮಾಡಿಬಿಟ್ಟೆ ಬರಲಿ ಅಂತ. ಅಲ್ಲ, ಹೌದು, ನಿದ್ದೆ ಮಾಡಿದ್ರೆ ಹಂಗೆ ಅದಕ್ಕೆ ಅರ್ಧಂಬರ್ಧ ನಿದ್ದೆ. ಆ್ಯಂಡ್ ಫೈನಲಾಗಿ ಅವ್ರದ್ದು ನೇಮ್ ರಿವೀಲ್ ಮಾಡೋದಕ್ಕೆ ಅಂದ್ಬಿಟ್ಟು ಪಾಪನ ತೊಟ್ಲಲ್ಲಿ ಮಲಗ್ಸೋಕ್ಕೆ ಎಲ್ಲ ಇದು ಮಾಡ್ತಿದ್ರು. ಆ್ಯಂಡ್ ನೇಮ್ ರಿವೀಲ್ ಆದಮೇಲೆ ಅವ್ರ ಫ್ಯಾಮಿಲಿ ಜೊತೆ ಫೋಟೋಶೂಟ್ ಕೂಡ ಆಗ್ತಾಯಿತ್ತು. ಆ್ಯಂಡ್ ಅದಾದಮೇಲೆ ನಾವು ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡ್ತಾಯಿದ್ವಿ. ಅದಾದಮೇಲೆ ನಾವು ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಆ್ಯಂಡ್ ಹೊರಡಬೇಕು. ನಿಮಗೆ ಗೊತ್ತಲ್ವ, ಇವತ್ತು ಶಿವರಾತ್ರಿ ಇರೋದ್ರಿಂದ ವರ್ಕ್ ಮುಗಿಸಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಟೆಂಪಲ್ಗೆ ಹೋಗಬೇಕು. ಊಟ ಆದಮೇಲೆ ಕ್ಯಾಬ್ ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಕ್ಯಾಬ್ ಬುಕ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಂತು. ಬಟ್ ಇವತ್ತೇನೋ ಅಥವಾ ಹಬ್ಬ ಇರೋದ್ರಿಂದ ಏನಾದರೂ ಲೇಟ್ ಆಯ್ತೇನೋ ಗೊತ್ತಿಲ್ಲ. ಬಟ್ ಓಕೆ, ಫೈನಲ್ ಕ್ಯಾಬ್ ಬಂತು. ಅಲ್ಲಿಂದ ಹೊರಟ್ವಿ. ಮನೆ ಬರೋಷ್ಟರಲ್ಲಿ ಒಂದು 40 ಮಿನಿಟ್ಸ್ ಆಗುತ್ತೆ ಅನ್ಕೊತೀನಿ. ಇವತ್ತು ಸ್ವಲ್ಪ ಟ್ರಾಫಿಕ್ ಇದ್ದೇ ಇರುತ್ತೆ ಕಾಮನ್ ಆಗಿ. ಹಾಗಾಗಿ ಮನೆಗೆ ಬಂದು 1-2 ಅವರ್ಸ್ ನಿದ್ದೆ ಮಾಡಿ ಆಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಆ್ಯಂಡ್ ಟ್ರೆಡಿಷ್ನಲ್ ಲುಕ್ ಹೀಗಿದೆ. ಆ್ಯಂಡ್ ಸ್ಟ್ರೈಟ್ ಕ್ರೀಮ್ ಕಲರ್ ಪ್ಯಾಂಟ್ ಹಾಕಿದ್ದೀನಿ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನ್ ಟಾಪ್ ಹಾಕಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ. ಆ್ಯಂಡ್ ಟೆಂಪಲ್ ಇಲ್ಲಿಂದ 1 ಕಿಲೋಮೀಟರ್ ಏನೋ ಇದೆ. ನಮ್ಮ ಮನೆ ಹತ್ರ ಇರೋ ಶ್ರೀಕಂಠೇಶ್ವರ ಶಿವನ್ ಟೆಂಪಲ್ ಅಂತ ಇದೆ, ಅಲ್ಲಿಗೆ ಹೋಗೋಣ ನಿಯರೆಸ್ಟ್ ಇದೆ ಅಂದ್ಬಿಟ್ಟು ನಾವು ಯಾವಾಗಲೂ ಇಲ್ಲಿ ಬಿ ಡಿ ಕಾಂಪ್ಲೆಕ್ಸ್ ಹತ್ರ ಒಂದು ಶಿವನ್ ಟೆಂಪಲ್ ಇದೆ, ಅಲ್ಲಿ ಹೋಗ್ತಾ ಇದ್ವಿ. ಬಟ್ ಈ ಇಯರ್ ನನಗೆ ವರ್ಕಿತ್ತು, ಸ್ವಲ್ಪ ಲೇಟ್ ಆಗುತ್ತಲ್ಲ ಹೋದ್ರೆ ಅಂದ್ಬಿಟ್ಟು ಇಲ್ಲೇ ಇದೆಯಲ್ವ ಇವಾಗ ಅಂದ್ಬಿಟ್ಟು ಇಲ್ಲೇ ಹೋದ್ವಿ. ಬಟ್ ಹೋಗೋಷ್ಟರಲ್ಲಿ ಸ್ವಲ್ಪ ಜನ ಎಲ್ಲ ಇದ್ದರು. ಬಟ್ ಓಕೆ, ಆ ಟೆಂಪಲ್ ಇನ್ನೂ ಸ್ವಲ್ಪ ರಶ್ ಇರುತ್ತೆ ಅಲ್ಲಿ ನೋಡಿದ್ರೆ. ಬಟ್ ಇಲ್ಲಿ ಓಕೆ, ಒಂದು 25 ಮಿನಿಟ್ಸ್ ಆಗ್ಬೋದು ಅನಿಸುತ್ತೆ ದರ್ಶನ ಆಗೋಷ್ಟರಲ್ಲಿ. ಅಷ್ಟು ಜನ ಇದ್ದಾರೆ. ಓಕೆ ಅನ್ನೋ ಥರ. ಬಟ್ ತುಂಬ ರಶ್ ಇಲ್ಲ. ಬೇಗ ಹೋಗಿ ಪೂಜೆ ಮುಗಿಸ್ಕೊಂಡು ಮತ್ತು ಪ್ರಸಾದ ಕೊಡ್ತಿದ್ದಾರೆ. ಪ್ರಸಾದ ತೊಗೊಂಡು ದೇವ್ರ ದರ್ಶನ ಮಾಡಿ ಪ್ರಸಾದ ತಿಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಜಾತ್ರೆ ಮಾಡ್ತಿದ್ದಾರೆ. ಅದನ್ನೆಲ್ಲ ಒಂದು ರೌಂಡ್ ನೋಡಿಕೊಂಡು ಇಲ್ಲಿ ನಮ್ಮ ಮನೆಗೆ ಹೋಗಿ ಮತ್ತೆ ರೆಸ್ಟ್ ಮಾಡಬೇಕು. ಈ ಟೆಂಪಲ್ ಬಂದು ಇಲ್ಲಿ ಕಟ್ಟಿಸಿ ಒಂದು 2.5-3 ಇಯರ್ಸ್ ಆಗಿರ್ಬೋದೇನೋ ಅಂದ್ಕೊತೀನಿ. ಮೊದಲು ಈ ಟೆಂಪಲ್ ಇರಲಿಲ್ಲ ಇಲ್ಲಿ, ಬಟ್ ಕಟ್ಟೋದಕ್ಕೆ ತುಂಬ ಟೈಮ್ ತೊಗೋತು. ಅದಾದಮೇಲೆ ಇದು 2ನೇ ವರ್ಷ ನಾವಿಲ್ಲಿಗೆ ಬರ್ತಿರೋದು ಮಹಾಶಿವರಾತ್ರಿಗೆ. ಬಟ್ ಒಳಗಡೆ ದೇವರ ಅಲಂಕಾರ ಮಾಡಿರೋದನ್ನ ಫೋಟೋಸ್ ಆರ್ ವೀಡಿಯೋಸ್ ತೆಕ್ಕೊಳ್ಳೋದಕ್ಕಾಗುತ್ತೋ ಇರೋ ಗೊತ್ತಿಲ್ಲ. ಯಾಕಂದರೆ ಒಂದು ಕಡೆ ಫೋಟೋಸ್ ಆರ್ ವೀಡಿಯೋಸ್ ತೆಕ್ಕೊಳ್ಳೋ ಹಂಗಿಲ್ಲ. ಬಟ್ ಇವರೇ ಕ್ಯೂಆರ್ ಕೋಡ್ ಹಾಕಿದ್ದೀವಿ. ಸೊ ಅದ್ರಲ್ಲಿ ನೀವು ಬೇಕು ಅಂದರೆ ಫೋಟೋಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಬಟ್ ಯಾರು ಫೋಟೋಸ್ ತೆಕ್ಕೋಬೇಡಿ ಅಂತ ಫಸ್ಟ್ ಅಡ್ವಾನ್ಸ್ ಮಾಡ್ತಾಯಿದ್ರು. ಹಾಗಾಗಿ ನಾನು ಸರಿಯಾಗಿ ತೆಕ್ಕೊಳ್ಳೋದಕ್ಕಾಗಿಲ್ಲ. ಲೈಟಾಗಿ ಎಲ್ಲೋ ಸ್ವಲ್ಪ ವೀಡಿಯೋಸ್ ಆದಷ್ಟು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ. ಬಟ್ ದೇವ್ರದ್ದು ಫೋಟೋಸ್ ತೆಕ್ಕೊಳ್ಳೋದಕ್ಕಾಗಿಲ್ಲ. ಬಟ್ ಒಂದೇ ಒಂದು ಫೋಟೋಸ್ನ ಅದು QR ಕೋಡಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರೋದನ್ನ ಅಪ್ಲೋಡ್ ಮಾಡಿದ್ದೀನಿ. ಲಾಸ್ಟಲ್ಲಿ ನೋಡಿ ನೀವೇ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇದೇ ಫಸ್ಟ್ ಟೈಮ್ ಈ ಟೆಂಪಲಲ್ಲಿ ಈ ಥರ ಒಂದು ಅಲಂಕಾರನ ಮಾಡಿದ್ದು. ಉಜ್ಜಯಿನಿ ಮಹಾಕಾಳೇಶ್ವರ ಅಲಂಕಾರ ಏನೋ ಮಾಡಿದ್ದೀವಿ ಅಂತ ಅಲ್ಲೊಂದ್ಸಲಿ ಹೇಳ್ತಿದ್ರು. ಆ್ಯಂಡ್ ಡಿಫ್ರೆಂಟ್ ಆಗಿತ್ತು. ಬಟ್ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು. ದ್ರಾಕ್ಷಿ ಆಗಿರ್ಬೋದು, ಆಮೇಲೆ ಜೋಳ, ಇನ್ನು ಬೇಬಿ ಬ್ರಿತ್ಸ್ ಈ ಥರ ಫ್ಲವರ್ಸು ಗ್ರೀನ್ರಿ ಎಲ್ಲ ಯೂಸ್ ಮಾಡಿ ಡೆಕೋರೇಷನ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಎಲ್ಲ ಗ್ರೀನರಿ ಇದ್ರೇ ಅದು ಲುಕ್ಕೇ ಬೇರೆ ಇರುತ್ತೆ ನೋಡೋದಕ್ಕೆ. ತುಂಬ ಖುಷಿ ಆಯಿತು ದೇವ್ರನ್ನ ದರ್ಶನ ಮಾಡಿಕೊಂಡು. ನೋಡಿ ಎಷ್ಟು ಚೆನ್ನಾಗಿದೆ ಅಲಂಕಾರ. ಆ ಲಿಂಗದಕ್ಕೆ ಈ ಥರ ಮಾಡಿದರು. ನನಗೂ ತುಂಬ ಖುಷಿ ಆಯಿತು. ದರ್ಶನ ಆಯಿತು. ಪ್ರಸಾದ ತೊಗೊಂಡು ಹಾಗೆ ಇಲ್ಲಿ ಜಾತ್ರೆ ಮಾಡಿದ್ದಾರೆ. ಆ ಜಾತ್ರೆನ ಒಂದು ರೌಂಡ್ ಹಾಕೊಂಡು ಹೊರಡೋಣ ಅಂದ್ಬಿಟ್ಟು ಆ ಜಾತ್ರೆ ಬರೀ ಬಟ್ಟೆ ಅಂಗಡಿ ಬಿಟ್ಟು ಬೇರೆ ಏನೂ ಕಾಣಿಸ್ತಿಲ್ಲ. ಬೋರಿಂಗ್ ಆಯಿತು, ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.